ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಜಾಬ್ ಸೀಕ್ವೆನ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. VTU ಮಾಡ್ಯೂಲ್ ಪೇಪರ್ ಅಲ್ಲಿ ಇರುವಂತದ್ದು. ಸೊ ನೋಡಿ, ಜಾಬ್ ಅನ್ನ ಕೊಟ್ಟಿದ್ದಾರೆ, ಪ್ರಾಫಿಟ್ ಅನ್ನ ಕೊಟ್ಟಿದ್ದಾರೆ, ಮತ್ತೆ ಡೆಡ್ ಲೈನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಪ್ರಾಬ್ಲಮ್ ಅನ್ನ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗೋ ರೀತಿ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡ್ತಾ ಹೋಗೋಣ. ಫಸ್ಟ್ ಸ್ಟೆಪ್ ಏನ್ ಮಾಡಬೇಕು ಅಂತ ಅಂದ್ರೆ, ಇಲ್ಲಿ ಕೊಟ್ಟಿರುವಂತಹ ಜಾಬ್ಗಳನ್ನ ಅವುಗಳ ಪ್ರಾಫಿಟ್ ವ್ಯಾಲ್ಯೂ ಮೇಲೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡ್ಬೇಕು. ಏನ್ ಮಾಡ್ಬೇಕು? ಎಲ್ಲಾ ಜಾಬ್ಗಳ ಪ್ರಾಫಿಟ್ ಅನ್ನ ನೋಡಿ, ಪ್ರಾಫಿಟ್ ನ ಬೇಸಿಕ್ ಮೇಲೆ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಎಲ್ಲವನ್ನು ಅರೇಂಜ್ ಮಾಡ್ಬೇಕು. ಸೊ ಫಸ್ಟ್ ಸ್ಟೆಪ್ ಅನ್ನ ಸಾಲ್ವ್ ಮಾಡೋಣ, ಗೊತ್ತಾಗುತ್ತೆ. ಸ್ಟೆಪ್ ನಂಬರ್ 1, ಸಾರ್ಟ್ ದಿ ಜಾಬ್ಸ್ ಇನ್ decreasing order or descending order with respect to their profits. ಸೊ ಪ್ರಾಫಿಟ್ಸ್ ಅನ್ನ ಬೇಸಿಕ್ ಆಗಿ ಇಟ್ಕೊಂಡು ನಾವು ಅವುಗಳನ್ನ ಡಿಕ್ರೀಸಿಂಗ್ ಆರ್ಡರ್ ಅಲ್ಲಿ ಸಾರ್ಟ್ ಮಾಡ್ತೀವಿ. ಫಸ್ಟ್ ಪ್ರಾಫಿಟ್ ಅನ್ನ ನೋಡಿದ್ರೆ ಜಾಸ್ತಿ ಪ್ರಾಫಿಟ್ ಯಾರಿಗಿರೋದು ನೋಡಿ, 30 ಇಸ್ ದ ಬಿಗ್ಗೆಸ್ಟ್ ಪ್ರಾಫಿಟ್. ಸೇಮ್ ಬರೀ, ಫಸ್ಟ್ ಜಾಬ್ ಬರಿಬೇಕು, ನೆಕ್ಸ್ಟ್ ಪ್ರಾಫಿಟ್ ಅನ್ನ ಬರಿಬೇಕು, ನೆಕ್ಸ್ಟ್ ಡೆಡ್ ಲೈನ್. ಈಗ ಫಸ್ಟ್ ಮ್ಯಾಕ್ಸಿಮಮ್ ಪ್ರಾಫಿಟ್ ಎಲ್ಲಿದೆ? 30. ಮ್ಯಾಕ್ಸಿಮಮ್ ಪ್ರಾಫಿಟ್ ಈಸ್ 30. ಅದರ ರೆಸ್ಪೆಕ್ಟಿವ್ ಜಾಬ್ ಎಷ್ಟು? ಜಾಬ್ 7, J7 ಅಂತಾನು ಕೊಡ್ತಾರೆ ಒಂದೊಂದ್ಸಲಿ. 1 2 3 4 5 6 7 ಅಂತಾನು ಕೂಡ ಕೊಡ್ತಾರೆ. ನೆಕ್ಸ್ಟ್ ಡೆಡ್ ಲೈನ್. ಸೊ ಡೆಡ್ ಲೈನ್ ಈಸ್ 2. ನೆಕ್ಸ್ಟ್ 30 ಆದ್ಮೇಲೆ ಅದಕ್ಕಿಂತ ಒಂದು ಸ್ವಲ್ಪ ಕಡಿಮೆ ಇರುವಂತದ್ದು ಯಾವುದು? 20. ಸೊ 20 ಈಸ್ ದ ಪ್ರಾಫಿಟ್. ಅದರ ಜಾಬ್ ಎಷ್ಟು? 3. ಅದರ ಡೆಡ್ ಲೈನ್ ಎಷ್ಟು? 4. ನೆಕ್ಸ್ಟ್ 20 ಆದ್ಮೇಲೆ 18. ಸೊ 18 ಜಾಬ್ ಯಾವುದು? 4. ಸೊ ಡೆಡ್ ಲೈನ್ ಈಸ್ 3. 18 ಆದ್ಮೇಲೆ 6. ಸೊ 6 ಅಂದ್ರೆ ಪ್ರಾಫಿಟ್. ಸೊ ಜಾಬ್ ಕೂಡ 6, ಡೆಡ್ ಲೈನ್ ಈಸ್ 1. 6 ಆದ್ಮೇಲೆ 5, ಜಾಬ್ ಈಸ್ 3, ಡೆಡ್ ಲೈನ್ ಈಸ್ 3. ನೆಕ್ಸ್ಟ್ 3, ಪ್ರಾಫಿಟ್ ಈಸ್ 3, ಜಾಬ್ ಈಸ್ 1, ಡೆಡ್ ಲೈನ್ ಈಸ್ 1. ನೆಕ್ಸ್ಟ್ ಲಾಸ್ಟ್ ಉಳ್ಕೊಂಡಿದ್ದು ಒಂದೇ, ಪ್ರಾಫಿಟ್ ಈಸ್ 0, ಜಾಬ್ ಈಸ್ 5, ಡೆಡ್ ಲೈನ್ ಈಸ್ 2. ಸೊ ಇವಾಗ ನಾವು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಯಾವ ರೀತಿ ಅಂತಂದ್ರೆ ನೋಡಿ, ಇಲ್ಲಿ ಡೆಡ್ ಲೈನ್ ಅಲ್ಲಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಯಾವ್ದಿರೋದು? 4 ಅಂತ ಅಂದ್ರೆ ನಾವು 4 ಜಾಬ್ಗಳ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಬೇಕು ಅಂತ ಅಷ್ಟೇ. ಏನು? ಡೆಡ್ ಲೈನ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರೋದು? 4. ಸೊ ಅದಕ್ಕೋಸ್ಕರ ನಾವೇನ್ ಮಾಡಬೇಕು? 4 ಜಾಬ್ಗಳ ಸೀಕ್ವೆನ್ಸ್ ಅನ್ನ ಕಂಡುಹಿಡಿಬೇಕು. ಸೊ 4 ಜಾಬ್ಗಳಿಗೆ ಆಗುವಷ್ಟು ಸ್ಪೇಸ್ ಅನ್ನ ಕ್ರಿಯೇಟ್ ಮಾಡ್ಕೊಂತೀನಿ. 0 to 1, 1 to 2, 2 to 3, 3 to 4. ನೋಡಿ, 4 ಜಾಬ್ಗಳನ್ನ ಇನ್ಸರ್ಟ್ ಮಾಡುವಷ್ಟು ಜಾಗ ಇದೆ. ಸೊ ಇವಾಗ ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುವಂತ ಜಾಬ್ ಯಾವುದು? 7. ಸೊ ಅದನ್ನ J7 ಅಂತ ಕೂಡ ಬರೀಬಹುದು, ಯಾಕೆ? ಜಾಬ್ 7. ಅದರ ಪ್ರಾಫಿಟ್ ವ್ಯಾಲ್ಯೂ ಎಷ್ಟು? ಪ್ರಾಫಿಟ್ ಈಸ್ ಈಕ್ವಲ್ ಟು 30. ನೆಕ್ಸ್ಟ್ ಅದರ ಡೆಡ್ ಲೈನ್ ಎಷ್ಟು? ಡೆಡ್ ಲೈನ್ ಈಸ್ ಈಕ್ವಲ್ ಟು 2. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಇವಾಗ ಏನ್ ಮಾಡ್ಬೇಕು ಅಂತಂದ್ರೆ, ಇನ್ಸರ್ಟ್ ಮಾಡ್ತಾ ಮಾಡ್ತಾ ಡೆಡ್ ಲೈನ್ ಇದೆ ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಈ ಎಲ್ಲಾ ಜಾಬ್ಗಳು ಇನ್ಸರ್ಟ್ ಆಗ್ತಾ ಹೋಗ್ಬೇಕು. ಲಾಸ್ಟ್ ಸ್ಟೆಪ್ ಅಲ್ಲಿ ಏನಾಗಬೇಕು? ಎಲ್ಲಾ ಏನು ಜಾಬ್ಗಳು 4 ಜಾಬ್ಗಳನ್ನ ಇನ್ಸರ್ಟ್ ಮಾಡ್ತೀವಲ್ಲ, ಅವು ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಡೆಡ್ ಲೈನ್ ಅಲ್ಲಿ ಇರ್ಬೇಕು. ಸೊ ಕಡಿಮೆ ಇರುವಂತ ಡೆಡ್ ಲೈನ್ ಫಸ್ಟ್, ಆಮೇಲೆ ಜಾಸ್ತಿ ಇರುವಂತ ಡೆಡ್ ಲೈನ್ಗಳು, ಆ ರೀತಿ. ಸೊ ನೆಕ್ಸ್ಟ್ ಯಾವುದು? ಜಾಬ್ 7 ಆದ್ಮೇಲೆ ಜಾಬ್ 3. ಸೊ ಜಾಬ್ 7 ಈಗ ಅದೇ ರೀತಿ ಉಳ್ಕೊಳ್ಳಿ, ಏನಲ್ಲ. ಜಾಬ್ 3 ಅನ್ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. 0 1 2 3 ಮತ್ತೆ 4. ಸೊ ಪ್ರಾಫಿಟ್ ಆಫ್ ಜಾಬ್ 7 is 30, ಡೆಡ್ ಲೈನ್ ಈಸ್ ಈಕ್ವಲ್ ಟು 2. ಜಾಬ್ 3ದು ಪ್ರಾಫಿಟ್ ಎಷ್ಟು? 20, ಮತ್ತೆ ಜಾಬ್ 3ದು ಡೆಡ್ ಲೈನ್ ಎಷ್ಟು? 4. ಸೊ ಏನು? ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ ಡೆಡ್ ಲೈನ್ ಇರಬೇಕು, ಸರಿನಾ? ಇವಾಗ ನೆಕ್ಸ್ಟ್ ಸ್ಟೆಪ್, ಇನ್ನು ಕೂಡ 2 ಜಾಬ್ಗಳನ್ನ ನಾನು ಇನ್ಸರ್ಟ್ ಮಾಡಬಹುದು. ಜಾಬ್ 7 ಆಲ್ರೆಡಿ ಇನ್ಸರ್ಟ್ ಆಗಿದೆ. P is equal to 30, ಡೆಡ್ ಲೈನ್ is equal to 2. ನೆಕ್ಸ್ಟ್ P is equal to 20, ಡೆಡ್ ಲೈನ್ is equal to 4. ಸೊ 0 1 2 3 ಮತ್ತೆ 4. ಸೊ ದಿಸ್ ಈಸ್ ಜಾಬ್ ನಂಬರ್ 3. ನೆಕ್ಸ್ಟ್ ಯಾವ್ದಿರೋದು? ಜಾಬ್ ನಂಬರ್ 4 ಇದೆ. ಸೊ ಜಾಬ್ ನಂಬರ್ 4, profit is 18 and the deadline will be equal to, deadline ಎಷ್ಟು ಇದ್ರದ್ದು? 3.
ಸೊ ಇವಾಗ ಮಿಸ್ಮ್ಯಾಚ್ ಆಗಿದೆ, ಏನ್ ಚಿಂತೆ ಇಲ್ಲ. ಲಾಸ್ಟ್ ಸ್ಟೆಪ್, ಇವಾಗ ಲಾಸ್ಟ್ ಒನ್ ಅನ್ನ ಇನ್ಸರ್ಟ್ ಮಾಡ್ತೀವಲ್ಲ, ಅವಾಗ ನಾವು ಅಷ್ಟನ್ನು ಕೂಡ ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಡೆಡ್ ಲೈನ್ ಅಲ್ಲಿ ನಾವು ಸಾಲ್ಟ್ ಮಾಡ್ತಾ ಹೋಗೋಣ. ಸೊ 0 1 2 3 4. ಇವಾಗ ಯಾವ್ದಿರೋದು ನೆಕ್ಸ್ಟ್ 6, ಜಾಬ್ ನಂಬರ್ 6. ಜಾಬ್ ನಂಬರ್ 6 ಪ್ರಾಫಿಟ್ is 6 ಬಟ್ ಡೆಡ್ ಲೈನ್ is 1. ಸೊ ಡೆಡ್ ಲೈನ್ ಇಲ್ಲಿ 2 4 3 ಇದೆ. ಸೊ ಇದರ ಡೆಡ್ ಲೈನ್ ಎಷ್ಟು 1. ಸೊ ಅಂದ್ರೆ ಏನು, ಇನ್ಕ್ರೀಸಿಂಗ್ ಆರ್ಡರ್ ಆಫ್ ಡೆಡ್ ಲೈನ್ ಅಂತ ಹೋದ್ರೆ ಡೆಡ್ ಲೈನ್ 1 ಇರುವಂತ ಜಾಬ್ 6 ಫಸ್ಟ್ ಬರುತ್ತೆ. ನೆಕ್ಸ್ಟ್ ಯಾವ್ದು ಬರುತ್ತೆ, ಜಾಬ್ 7, ಯಾಕಂತಂದ್ರೆ ಅದರ ಡೆಡ್ ಲೈನ್ is 2. ನೆಕ್ಸ್ಟ್ ಯಾವ್ದು ಬರುತ್ತೆ, ಜಾಬ್ ನಂಬರ್ 4, ಯಾಕಂತಂದ್ರೆ ಅದರ ಡೆಡ್ ಲೈನ್ is 3. ನೆಕ್ಸ್ಟ್ ಲಾಸ್ಟ್ ಒನ್ ಯಾವ್ದು ಬರೋದು, ಜಾಬ್ ನಂಬರ್ 3, ಅದರ ಡೆಡ್ ಲೈನ್ is 4. ಸೊ ಇವಾಗ ಅದರ ರೆಸ್ಪೆಕ್ಟಿವ್ ಪ್ರಾಫಿಟ್ಸ್ ಅನ್ನ ಬರೀತಾ ಹೋಗಿ. ಜಾಬ್ 6 ಪ್ರಾಫಿಟ್ ಎಷ್ಟಿದೆ 6, ಜಾಬ್ 7 ಪ್ರಾಫಿಟ್ ಎಷ್ಟಿದೆ 30, ಜಾಬ್ 3 ಪ್ರಾಫಿಟ್ ಎಷ್ಟಿದೆ, ಸಾರಿ ಜಾಬ್ 4 ಪ್ರಾಫಿಟ್ ಎಷ್ಟಿದೆ 18, ಜಾಬ್ 3 ಪ್ರಾಫಿಟ್ ಎಷ್ಟಿದೆ 20. ಸೊ ಇವಾಗ ಲಾಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಟೋಟಲ್ ಪ್ರಾಫಿಟ್ ಅನ್ನ ಕಂಡುಹಿಡಿಬೇಕು. ಟೋಟಲ್ ಪ್ರಾಫಿಟ್. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಮ್ಯಾಕ್ಸಿಮಮ್ ಪ್ರಾಫಿಟ್ ಅನ್ನ ಅದಕ್ಕೋಸ್ಕರ. ಸೊ ಇವಾಗ ಪ್ರಾಫಿಟ್ ಗಳನ್ನ ಆಡ್ ಮಾಡ್ತಾ ಬನ್ನಿ. J6 ಎಷ್ಟು 6 ಪ್ಲಸ್ J7 ಎಷ್ಟು 30 ಪ್ಲಸ್ J4 ಎಷ್ಟು 18 ಪ್ಲಸ್ J3 ಎಷ್ಟು 20 ಪ್ಲಸ್ 30 ವಿಲ್ ಬಿ 50 ಪ್ಲಸ್ 18 ಅಂತಂದ್ರೆ 68 ಪ್ಲಸ್ 6 ಅಂತಂದ್ರೆ 74. ಸೊ ದಿಸ್ ಈಸ್ ದ ಮ್ಯಾಕ್ಸಿಮಮ್ ಪ್ರಾಫಿಟ್, ಅಂದ್ರೆ ಟೋಟಲ್ ಪ್ರಾಫಿಟ್ ಇಷ್ಟು ಸಿಕ್ತು. ಇವಾಗ ನಾವು ಜಾಬಿನ ಸೀಕ್ವೆನ್ಸ್ ಅನ್ನ ಬರಿಬೇಕು. ಯಾವ ಒಂದು ಜಾಬ್ಗೆ ಡೆಡ್ ಲೈನ್ ಕಡಿಮೆ ಇರುತ್ತೆ, ಅಂದ್ರೆ ನೀವೇನ್ ಮಾಡ್ತೀರಾ, ಎಕ್ಸಾಮ್ ನಾಳೆ ಇರೋದಕ್ಕೆ ಓದ್ತಿರೋ ಆಚೆ ನಾಡಿದ್ದಿರೋದಕ್ಕೆ ಓದ್ತಿರೋ, ನಾಳೆ ಇರೋದಕ್ಕಲ್ವಾ, ಅಂದ್ರೆ ಯಾವ್ದಕ್ಕೆ ಡೆಡ್ ಲೈನ್ ಹತ್ರ ಇದೆ ಆ ಒಂದು ಜಾಬ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತೀರಾ. ಅದೇ ಆರ್ಡರ್ ಅಲ್ಲಿ ನಾವು ಇವಾಗ ಅರೇಂಜ್ ಮಾಡಿರೋದು. ಮ್ಯಾಕ್ಸಿಮಮ್ ಪ್ರಾಫಿಟ್ ಇರುವಂತ 4 ಜಾಬ್ಗಳನ್ನ ತಗೊಂಡಿದೀವಿ. 4 ಜಾಬ್ಗಳನ್ನು ಕೂಡ ಏನು ಡೆಡ್ ಲೈನ್ ಆರ್ಡರ್ ಅಲ್ಲಿ ನಾವು ಇನ್ಸರ್ಟ್ ಮಾಡಿದ್ವಿ. ಅಂದ್ರೆ ಡೆಡ್ ಲೈನ್ ಯಾರಿಗೆ ಫಸ್ಟ್ ಇದೆ ಅದು ಫಸ್ಟ್ ನಾವು ಎಕ್ಸಿಕ್ಯೂಟ್ ಮಾಡ್ಬೇಕು, ಆ ರೀತಿ. ಸೊ ಸೀಕ್ವೆನ್ಸ್ ಅನ್ನ ನೋಡ್ತಾ ಹೋದ್ರೆ ಫಸ್ಟ್ J6 ಆದ್ಮೇಲೆ J7 ಆದ್ಮೇಲೆ J4 ಆದ್ಮೇಲೆ J3. ಸೊ ದಿಸ್ ಈಸ್ ದ ಫೈನಲ್ ಸೀಕ್ವೆನ್ಸ್ ಆಫ್ ದಿ ಜಾಬ್ಸ್ ಟು ಬಿ ಎಕ್ಸಿಕ್ಯೂಟೆಡ್ ಅಟ್ ದ ಡಿಲೇ ರೆಫರೆನ್ಸ್. ಸೊ ಡಿಲೇ ಅಟ್ ದ ಡೆಡ್ ಲೈನ್ ರೆಫರೆನ್ಸ್. ಸೊ ಡೆಡ್ ಲೈನ್ ಅನ್ನ ನಾವು ರೆಫರೆನ್ಸ್ ಆಗಿ ಇಟ್ಕೊಂಡು ಯಾವುದು ಒಂದು ಜಾಬ್ಗೆ ಕಡಿಮೆ ಡೆಡ್ ಲೈನ್ ಇದೆ ಅದನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಪ್ರಾಬ್ಲಮ್ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಇದೇ ರೀತಿ ಇನ್ನೂ ಪ್ರಾಬ್ಲಮ್ಗಳನ್ನ ಡಿಸ್ಕಸ್ ಮಾಡಿದೀವಿ. ಆ ವಿಡಿಯೋ ಲಿಂಕ್ಗಳು ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ, ನೀವು ನೋಡ್ಬೋದು. ಯಾಕಂತಂದ್ರೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡಿದಷ್ಟು ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಏನಾದ್ರೂ ಡೌಟ್ ಇದ್ರೆ ಈ ಒಂದು ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.